ಬಸವಣ್ಣನವರ ವಿಶ್ವಮಾನವ ಸಂದೇಶವೇನು? ಬಸವಣ್ಣನವರ ವಿಶ್ವಮಾನವ ಸಂದೇಶ ಏನಪ್ಪ ಅಂತಂದರೆ, ಬಸವಣ್ಣನೊಬ್ಬರು ವಿಶ್ವಗುರು, ವಿಶ್ವ ಮಾನವತಾವಾದಿ, ಭಕ್ತ ಭಂಡಾರಿ, ಜಗನ್ಜ್ಯೋತಿ, ಇಷ್ಟು ಗುಣಗಳಿರ್ತಕ್ಕಂಥ ಒಬ್ಬ ಏಕೈಕ ಪ್ರವಾದಿ ಅಂತಂದರೆ ಬಸವಣ್ಣನವರು. ಆದರೆ ಬಸವಣ್ಣನವರನ್ನು ನಾವು ಸರಿಯಾಗಿ ಧಾರಣೆ ಮಾಡ್ಕೊಳ್ಳೋದ್ರಲ್ಲಿ, ಬಸವಣ್ಣನವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ. ಜಗತ್ತು ಒಪ್ಪಿದೆ, ಹೊರ ಜಗತ್ತಿನ ಎಲ್ಲರೂ ಒಪ್ಕೊಂಡಿದ್ದಾರೆ, ಹೊರ ದೇಶದವರು ಒಪ್ಕೊಂಡಿದ್ದಾರೆ, ಹೊರ ದೇಶದ ಎಲ್ಲ ಆಧ್ಯಾತ್ಮಿಕ ಜೀವಿಗಳು, ಋಷಿಗಳು, ಮುನಿಗಳು, ಆಧ್ಯಾತ್ಮಿಕ ಅಧ್ಯಯನ ಮಾಡ್ತಕ್ಕಂಥವ್ರು ಎಲ್ಲರೂ ಒಪ್ಕೊಂಡಿದ್ದಾರೆ. ಆದರೆ ನಾವು ಭಾರತ ದೇಶದ ಜನ ಹಿತ್ತಲಗಿಡ ಮದ್ದಲ್ಲ ಅನ್ನೋ ರೀತಿಯಲ್ಲಿ ಬಸವಣ್ಣನವರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಬಸವಣ್ಣನವರು ಇಡೀ ದೇಶ ಅಲ್ಲ, ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಜಾತಿ ಭೇದ ಅನ್ನೋದು ತೊಲಗಬೇಕು. ಜಾತಿಯನ್ನು ನಾವು ಕುಲದ ಮೇಲೆ ಅರಸಬಾರದು. ಆ ಕುಲಕಸಬು ಏನಿದೆಯಲ್ಲ, ಆ ಕುಲಕಸಬಿಗೆ ದೈವತ್ವವನ್ನು ತುಂಬಬೇಕು. ಪ್ರತಿಯೊಬ್ಬನೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದೋ ಒಂದು ಕಾಯಕ ಮಾಡಲೇಬೇಕು. ಅವನು ಅದು ಕುಲಕಸಬಿರಬಹುದು, ವೃತ್ತಿ ಜೀವನ ಇರಬಹುದು. ಅದಕ್ಕೆ ದೈವತ್ವವನ್ನು ತುಂಬಿ ಅದನ್ನು ದೈವೀಕರಣಗೊಳಿಸಬೇಕೇ ಹೊರತು ಆ ಕಾಯಕಕ್ಕೆ ನಾವು ಜಾತಿ ಪಟ್ಟಿಯನ್ನು ಕಟ್ಟಬಾರ್ದು ಎಂಬುದಾಗಿ ಹೇಳ್ತಾರೆ. ಇದನ್ನೇ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ನಾವು ಕಾರ್ಮಿಕರಿಗೋಸ್ಕರ ಹೋರಾಟ ಮಾಡಿದ್ವಿ, ಚಳುವಳಿಗಳು ಮಾಡಿದ್ವಿ, ಅವರಿಗೆ ಹಕ್ಕುಗಳನ್ನು ಅಷ್ಟೇ ಕೊಟ್ವಿ ನಾವು. ಆದರೆ ಬಸವಣ್ಣನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಯಕ ತತ್ವದ ಜೊತೆಗೆ ಕಾಯಕಕ್ಕೆ ಅವರು ದೈವೀಕರಣ ಮಾಡಿದ್ರು, ದೈವತ್ವವನ್ನು ತುಂಬಿದ್ರು. ಚಪ್ಪಲಿ ಹೊಲಿಯೋನು ಅವನ ಕಾಯಕವನ್ನು ಕೂಡ ಅಷ್ಟೇ ಪವಿತ್ರ, ದೇಶ ಹಾಳೋನು ಅವನ ಕಾಯಕವು ಅವನಿಗೆ ಸರಿ ಸಮಾನ. ಇಲ್ಲಿ ದೇಶ ಹಾಳೋನು ದೊಡ್ಡವನಲ್ಲ, ಚಪ್ಪಲಿ ಹೊಲಿಯೋನು ಕಟ್ಟ ಕಡೆಯ ಕಡೆಗಣಿಸಲ್ಪಡುವವನಲ್ಲ. ಇಬ್ಬರ ವೃತ್ತಿಯೂ ಕೂಡ ಸರಿ ಸಮಾನ ಅಂತ ಹೇಳಿದಂಥ ಜಗತ್ತಲ್ಲಿ ಹೇಳ್ತಕ್ಕಂಥ ಮೊದಲನೇ ವ್ಯಕ್ತಿ ಅಂದರೆ ಬಸವಣ್ಣನವರು. ಇಲ್ಲಿ ಚಪ್ಪಲಿ ಹೊಲಿಯೋದು ಒಂದು ಕಾಯಕ. ಅವನು ರಾಜ ಆದ್ರೂ ಕೂಡ ಈ ಚಪ್ಪಲಿ ಹೊಲಿದು ಕೊಡ್ತಾನಲ್ಲ, ಅವನ ಚಪ್ಪಲಿ ಮೇಲೆ ಅವನು ನಿಂತ್ಕೋಬೇಕು. ಅವನ ಚಪ್ಪಲಿ ಮೇಲೆ ನಿಂತ್ಕೊಂಡ್ರೇ ಅವನ ವ್ಯವಹಾರ ನಡೆಯೋದು ಅಂತಂದರೆ, ಒಬ್ಬ ರಾಜನ ಕೆಲಸ ಇವರ ಚಪ್ಪಲಿಯ ಮೇಲೆ ನಡೀತದೆ. ಅಂದರೆ ಇವರ ಚಪ್ಪಲಿ ಮೇಲೆ ನಡೀತದೆ ಅಂದರೆ ಇವರು ಎಷ್ಟು ಶ್ರೇಷ್ಠ. ಆದ್ದರಿಂದ ಚಪ್ಪಲಿ ಹೊಲಿಯುವವನ ಶ್ರೇಷ್ಠತೆಯೂ ಒಂದೇ, ದೇಶ ಆಳುವವನ ಶ್ರೇಷ್ಠತೆಯೂ ಒಂದೇ ಅಂತ ಹೇಳಿದಂಥ ಮಹಾನ್ ಮಾನವತಾವಾದಿ ಬಸವಣ್ಣನವರು. ಅವರ ಸಂದೇಶ ಇಡೀ ವಿಶ್ವ ಪರಮಾತ್ಮನ ಮಹಾಮನೆ. ಪರಮಾತ್ಮನು ಏಕೈಕನು, ಅವನು ಶಿವ ನಿರಾಕಾರ. ನಾವೆಲ್ಲರೂ ಅವನ ಮಕ್ಕಳು. ನಾವು ಒಬ್ಬರಿಗೊಬ್ಬರು ಪ್ರೀತಿ ಸೌಹಾರ್ದತೆಯಿಂದ ಇರಬೇಕು, ಸೋದರತ್ವದಿಂದ ಇರಬೇಕು. ವಿಶ್ವ ಮಾನವ ಕುಟುಂಬ ಒಂದೇ ಆಗಬೇಕು. ವಿಶ್ವದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದೇ ತಂದೆಯ ಮಕ್ಕಳು, ಒಂದೇ ಭೂಮಿ, ಒಂದೇ ಆಕಾಶ, ಒಂದೇ ಗಾಳಿ, ಒಂದೇ ನೀರು, ಎಲ್ಲರಿಗೂ ಒಂದೇ ಪ್ರಕೃತಿ, ಎಲ್ಲರಿಗೂ ಒಬ್ಬನೇ ದೇವ ಅಂತಕ್ಕಂಥ ಪರಿಕಲ್ಪನೆ ಪ್ರತಿಯೊಬ್ಬರಲ್ಲೂ ಬಂದಾಗ ಮಾನವರ ಮಧ್ಯದಲ್ಲಿರ್ತಕ್ಕಂಥ ಆ ಅನಿಷ್ಟ ಪದ್ಧತಿಗಳ ಗೋಡೆ, ಆ ಜಾತಿ ಭೇದದ ಗೋಡೆ, ಅಸ್ಪೃಶ್ಯತೆಯ ಗೋಡೆ ಎಲ್ಲವೂ ಕೂಡ ಬಿದ್ದು ಹೋಗಬೇಕು. ಮಾನವರೆಲ್ಲರೂ ಕೂಡ ಇವನಾರವ ಎನ್ನದೆ ಇವ ನಮ್ಮ ಮಹಾಮನೆಯ ಮಗ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಮಾನವ ಸಂದೇಶವನ್ನು ಬಸವಣ್ಣನವರು ಕೊಟ್ಟರು. ಅವರ ಒಂದು ಕಲ್ಪನೆ ಒಂದೇ ಒಂದು, ಇಡೀ ಜಗತ್ತು ಬೌಂಡ್ರಿಗಳಿಲ್ದಂಗೆ ಬದುಕಬೇಕು. ಯಾವ ದೇಶಕ್ಕೂ ಬೌಂಡ್ರಿಗಳೇ ಇರಬಾರ್ದು. ಇವತ್ತು ಗಡಿ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಈ ಗಡಿ ನಂದು, ಇಲ್ಲಿವರೆಗೂ ನಂದು ಬರಬೇಕು ಅಂತ. ಇದೆಲ್ಲವೂ ಒಟ್ಟು ಪರಮಾತ್ಮಂದು. ನಾವು ಗಡಿಗಳು ಹಾಕ್ಕೊಂಡು ನಂದು ಅಂತೀವಿ. ಇಡೀ ಈ ಗ್ಲೋಬು, ಇಡೀ ಭೂಮಿ, ಅದರ ಮಾಲೀಕ ಯಾರು? ಪರಮಾತ್ಮ. ಮಾಲೀಕನ ಮುಂದೆ ಇವತ್ತಿದ್ದು ನಾಳೆ ನಾವು ಹೋಗೋರು ಇದು ನಂದು ಅಂದರೆ ಅವನು ನಗ್ತಾನೆ, ಇದೆಲ್ಲವೂ ಕೂಡ ನಂದಪ್ಪ ಅಂತ. ಒಬ್ಬ ಭೂಮಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದಂತೆ, ಅದೆಷ್ಟರ ಕಾಸ್ಟ್ಲಿ ಆಗಲಿ, ಅದೆಷ್ಟರ ಖರ್ಚಾಗಲಿ, ಈ ಭೂಮಿನ ನಾನು ಪಡ್ಕೊಬೇಕು ಅಂತ ಒಬ್ಬ ಸಾಹುಕಾರ ಯೋಚನೆ ಮಾಡ್ತಾ ಇದ್ದಂತೆ. ಅದಕ್ಕೆ ಆ ಭೂಮಿ ಹೇಳ್ತಂತೆ, ನನ್ನ ನೀರು ಪಡ್ಕೊಳ್ಳೋದಕ್ಕೆ ನಿನಗೆ ಖರ್ಚಾಗುತ್ತಪ್ಪ, ನಿನ್ನನ್ನು ನಾನು ಪಡ್ಕೊಳೋಕ್ಕೆ ಖರ್ಚೇ ಇಲ್ಲ, ಬಂದ್ಬಿಡು ಅಂತಂತೆ. ಹಾಗೆ ಇವತ್ತಿದ್ದು ನಾಳೆ ಹೋಗುವಂಥವ್ರು ನಮ್ಮ ಕೊನೆಗೆ ನಮ್ಗೆ ಉಳ್ಕೊಳ್ಳುವಂಥದ್ದು 6 ಅಡಿ 3 ಅಡಿ ಅಷ್ಟೇ. ಅದಕ್ಕೋಸ್ಕರ ನಾವು ದೇಶಗಳ ಬೌಂಡ್ರಿ ಹಾಕ್ಕೊಂಡು, ರಾಜ್ಯಗಳ ಬೌಂಡ್ರಿ ಹಾಕ್ಕೊಂಡು, ನಮ್ಮ ಸ್ವಂತ ಹೊಲ ಮನೆಗಳ ಬೌಂಡ್ರಿ ಹಾಕ್ಕೊಂಡು ನಂದು ಅಂತ ಕಿತ್ತಾಡ್ತಾ ಇದ್ವಿ. ಆದರೆ ಗುಬ್ಬಚ್ಚಿ ಬೇರೆಯವ್ರ ಮನೆಯಲ್ಲಿ ಒಂದು ಗೂಡು ಕಟ್ಟಿ ನನ್ನ ಮನೆ ಅಂತ ಅಂದ್ಕೊಳ್ತಂತೆ. ಹಾಗೆ ಆ ಗುಬ್ಬಚ್ಚಿ ಇನ್ನೊಬ್ಬರ ಮನೆಯಲ್ಲಿ ನಾನು ಗೂಡು ಕಟ್ಟಿದ್ದೀನಿ ಅನ್ನೋ ಪ್ರಜ್ಞೆ ಇಲ್ಲ.
ಅದು ನಂದೇ ಮನೆ ಅಂತ ತಿಳ್ಕೊಂಡಿದೆ. ಹಾಗೆ ಈ ಪರಮಾತ್ಮ ಈ ಮಹಾಮನೆಯಲ್ಲಿ ಈ ಭೂಮಿಯಲ್ಲಿ ನಾವು ಇವತ್ತಿದ್ದು ನಾಳೆ ಹೋಗುವಂಥವ್ರು ನಂದು 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 ಅಂತ ಕಿತ್ತಾಡ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಬೌಂಡ್ರಿಲೆಸ್ ಕಂಟ್ರೀಸ್ ಬರಬೇಕು, ಎಲ್ಲರೂ ಕೂಡ ವಿಶ್ವ ಮಾನವರಾಗಿ ವಿಶ್ವ ಕುಟುಂಬವಾಗಿ ಬದುಕಬೇಕು ಅಂತ ಒಂದು ವಾತಾವರಣನ ನೋಡಬೇಕು. ಈ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಭಾರತೀಯರಾಗಿ ಬದುಕಬೇಕೇ ಹೊರತು ಜಾತಿ ಜನಾಂಗವಾಗಿ ಬದುಕಬಾರ್ದು, ವರ್ಗಗಳಾಗಿ ಬದುಕಬಾರ್ದು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂಥ ವರ್ಗಗಳಾಗಿ ಬದುಕಬಾರ್ದು, ಜಾತಿಗಳಾಗಿ ಬದುಕಬಾರ್ದು, ಭಾರತೀಯರಾಗಿ ಬದುಕಬೇಕು. ಯಾರಾದರೂ ಒಬ್ಬರನ್ನ ಕೇಳಿದ್ರೆ ನೀನು ಯಾರಪ್ಪ ಅಂತಂದರೆ ನಾನು ಭಾರತೀಯ ಅಂತ ಹೇಳಬೇಕೇ ಹೊರತು ನೀನು ಯಾರಪ್ಪ ಅಂದರೆ ನಾನು ವಲಯ, ನಾನು ಮಾದಿಗ, ನಾನು ಕುಂಬಾರ, ನಾನು ಒಕ್ಕಲಿಗ, ಅಥವಾ ನಾನು ಮರಾಠಿ, ನಾನು ತಮಿಳ್ನೋನು, ನಾನು ಅದರೋನು ಇದ್ರೋನು, ಇದು ಬೇಡ. ಅವೆಲ್ಲರ ಬಾಯಿನಲ್ಲೂ ಒಂದೇ ಬರಬೇಕು, ಭಾರತೀಯ. ನೀನು ಯಾರಪ್ಪ? ನೀನು ಭಾರತೀಯ, ಈ ಶಬ್ದ ಬರಬೇಕು. ನೀನೆಷ್ಟು ನೀನು ಯಾರಪ್ಪ ಅಂತಂದರೆ ನಾನು ವಿಶ್ವ ಕುಟುಂಬಿ. ಅದಕ್ಕೆ ನಾವೇನು ಹೇಳಬೇಕು? ಜೈ ಭಾರತ್ ಜೈ ಜಗತ್ ಅಂತ ಹೇಳಬೇಕೆ ಹೊರತು ಬರೀ ಜೈ ಭಾರತ್ ಹೇಳಬಾರ್ದು. ನಾವು ಜೈ ಭಾರತ್ ಹೇಳಿದ್ರೆ ನಾವು ಸ್ವಾರ್ಥಿಗಳಾಗಿಬಿಡ್ತೀವಿ. ಜೈ ಭಾರತ್ ಜೊತೆಗೆ ಜೈ ಜಗತ್ ಅಂತ ಹೇಳಬೇಕು. ನಾವು ಜೈ ಭಾರತ್ ಹೇಳ್ದಿದ್ರೂ ಪರವಾಗಿಲ್ಲ, ಆದರೆ ಜೈ ಜಗತ್ತನ್ನು ಹೇಳಬೇಕು ಅಂತ ಹೇಳಿಬಿಟ್ಟು ಬಸವಣ್ಣವ್ರು ಹೇಳ್ತಾರೆ. ಯಾಕೆ ಅಂತಂದರೆ ಪರಮಾತ್ಮನ ಮಹಾಮನೆ, ನಾವೆಲ್ಲ ಕೆಲವು ದಿನ ಇದ್ದುಬಿಟ್ಟು ಹೋಗುವಂಥವ್ರು. ಅವನು ಸತ್ಯ ನಿತ್ಯ ನಿರಂತರ ಪರ್ಮನೆಂಟಾಗಿರ್ತಕ್ಕಂಥವ್ರು. ಅವನ ಮನೇಲಿ ನಾವಿದ್ದೀವಿ, ನಮ್ಮನೆ ಕಟ್ಟಿರ್ಬೋದು. ನಮ್ಮನೆ ಯಾರ ಮನೇಲಿದೆ? ದೇವರ ಪರಮಾತ್ಮನ ಮಹಾಮನೆಯಲ್ಲಿದೆ. ಆ ಪರಮಾತ್ಮನ ಮಹಾಮನೆಯಲ್ಲಿ ನಾವೊಂದು 30-40 ಸೈಟಲ್ಲಿ ಮನೆ ಕಟ್ಕೊಂಡ್ಬಿಟ್ಟು ನಂದು ನಂದು ಅಂದರೆ ಭೂಮಿನೂ ನಂದಲ್ಲ, ಮನೆಯೂ ನಂದಲ್ಲ. ನಾವಿಬ್ಬರು ಸೇರ್ಕೊಂಡು ಅವ್ರ ಮನೆ ಒಳಗಡೆ ಕಟ್ಟಿದ್ದೀವಿ. ಆ ಪರಮಾತ್ಮನ ಮಹಾಮನೆಯಲ್ಲಿ ಕಟ್ಟಿದ್ದೀವಿ ಅನ್ನೋ ಅರಿವಿರಬೇಕು ಅಂತ ಹೇಳ್ಬಿಟ್ಟು ಬಸವಣ್ಣನವ್ರು ಹೇಳ್ತಾರೆ. ಆ ವಿಶ್ವ ಮಾನವ ಕುಟುಂಬ, ಆ ಸಂದೇಶ ಬಸವಣ್ಣನವರದು. ಸರಿ ಸಮಾಜ, ಸಮ ಸಮಾಜ, ಸಮಾಜವಾದಿ ಧರ್ಮ, ಸಮಾಜವಾದಿ ಸಮಾಜಗಳು ಸೃಷ್ಟಿಯಾಗಬೇಕು ಅಂತಕ್ಕಂಥದ್ದು ಬಸವಣ್ಣನವರ ಒಂದು ದಿವ್ಯ ವೇದವಾಕ್ಯ. ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದವರಲ್ಲಿ ಬಸವಣ್ಣನವರೇ ಪ್ರಥಮನ? ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದವರಲ್ಲಿ ಬಸವಣ್ಣನವರು ಪ್ರಥಮನ ಅಂತಕ್ಕಂಥ ವಿಚಾರ ನಾವು ತಿಳ್ಕೊಳ್ಬೇಕು ಅಂತಂದರೆ ನಿಜವಾಗಲೂ ಕೂಡ ಸರಿ. ಅದು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಈ ಮೂಢನಂಬಿಕೆಗಳ ವಿರುದ್ಧವಾಗಿ, ಕಂದಾಚಾರಗಳ ವಿರುದ್ಧವಾಗಿ, ಈ ಅಧರ್ಮ ಅನಿಷ್ಟ ಆಚರಣೆಗಳ ವಿರುದ್ಧವಾಗಿ ಧ್ವನಿ ಎತ್ತಿದವರು ಅಂತಂದರೆ ಬಸವಣ್ಣನವರು, ಬಸವಾದಿ ಶಿವಶರಣರು. 12ನೇ ಶತಮಾನ ಕಾಲದ ಘಟ್ಟದಲ್ಲಿ ಹೇಗಿತ್ತು ಅಂತಂದರೆ ಸಮಾಜ ಅನ್ಯಾಯವೇ ನ್ಯಾಯ ಆಗಿಬಿಟ್ಟಿತ್ತು, ಅಧರ್ಮವೇ ಆಳ್ತಾ ಇತ್ತು, ಮೂಢನಂಬಿಕೆಗಳೇ ಜನಗಳ ಬದುಕಲ್ಲಿ ಹಾಸುವಕ್ಕಾಗಿಬಿಟ್ಟಿದ್ದು. ಈ ಮೂಢನಂಬಿಕೆ ಬದುಕು ನಮಗೆ ಬೇಕಾ? ಈ ಅಜ್ಞಾನದ ಆಚರಣೆಗಳು ನಮಗೆ ಬೇಕಾ? ಯಾವುದೋ ಒಂದು ಸಂಪ್ರದಾಯವಾದಿಗಳು ಅಥವಾ ವೈದಿಕ ವ್ಯವಸ್ಥೆಯಿಂದಲೋ ಯಾರೋ ಒಬ್ಬರು ನಮ್ಮನ್ನು, ಶಾಸ್ತ್ರಿಗಳು ನಮ್ಮನ್ನು ಆಳ್ತಾ ಇದ್ದಾರೆ ಅಂತಂತಂದರೆ ನಾವು ಆಳಿಸ್ಕೊಳ್ಳೋಕ್ಕೆ ಸಿದ್ಧರಿದ್ದೀವಿ. ಕರೆಕ್ಟು, ನಮ್ಮನ್ನು ನಾವು ಆಳಿಸ್ಕೊಂಡೇ ನಮ್ಗೆ ಅಭ್ಯಾಸ. ಮೊದಲು ನಮ್ಮ ಮಹಮ್ಮಡಿಯನ್ಸ್ ಆಳಿದ್ರು, ಆಳಿಸ್ಕೊಂಡ್ವಿ. ಇಂಗ್ಲೀಷ್ನವ್ರು ಬಂದು ಆಳಿದ್ರು, ಆಳಿಸ್ಕೊಂಡ್ವಿ. ಡಚ್ಚರು, ಪೋರ್ಚುಗೀಸರು, ಇನ್ನು ಯಾರ್ಯಾರೋ ಬಂದರು, ಆಳಿಸ್ಕೊಂಡ್ರು. ನಾವು ಆಳಿಸ್ಕೊಂಡ್ವಿ, ಅವ್ರು ಆಳಿದ್ರು. ಇವಾಗಲೂ ಕೂಡ ನಾವು ಯಾವುದೋ ಒಂದು ವರ್ಗ ನಮ್ಮನ್ನು ಆಳ್ತಾನೇ ಐತೆ. ಅದು ಶಾಸ್ತ್ರಿಗಳ ವರ್ಗ ನಮ್ಮನ್ನು ಆಳ್ತಾನೇ ಐತೆ. ಆ ಶಾಸ್ತ್ರಿಗಳು ಹೇಳ್ಕೊಟ್ಟಿದ್ದನ್ನೇ ನಾವು ಮಾಡ್ತೀವಿ. ಅವರು ಇಂಥ ದಿನ ಮದುವೆ ಮಾಡ್ಕೊಳ್ಬೇಕು ಅಂದರೆ ಆಯಿತು ಶಾಸ್ತ್ರಿಗಳೇ, ಅಂಥ ದಿನವೇ ಮದುವೆ ಮಾಡ್ಕೊಳ್ತೀನಿ. ಇಂಥ ದಿನ ನೀನು ಗೃಹಪ್ರವೇಶ ಮಾಡಬೇಕು, ಅಂಥ ದಿನ ನಾನು ಗೃಹಪ್ರವೇಶ ಮಾಡ್ತೀವಿ. ನಿನ್ನ ಮಗನಿಗೆ ಇಂಥ ಹೆಸರೇ ಇಕ್ಕಬೇಕು, ಆಯಿತು ಶಾಸ್ತ್ರಿಗಳೇ, ಅದೇ ಹೆಸರಿಡ್ತೀವಿ. ನೀನು ಇಷ್ಟು ಗಂಟೆಗೆ ಎದ್ದೇಳಬೇಕು, ಆಯಿತು ಗುರುಗಳೇ, ಅಷ್ಟು ಗಂಟೆಗೆ ಎದ್ದೇಳು. ನೀನು ಮನೆ ಬಿಡಬೇಕಾದ್ರೆ ನಮ್ಮ ರಾವ್ ಕಾಲ ನೋಡಿಕೊಂಡೇ ಮನೆ ಬಿಡಬೇಕು, ಆಯಿತು ಗುರುಗಳೇ, ರಾವ್ ಕಾಲ ನೋಡಿಕೊಂಡೆ ನಾನು ಮನೆ ಬಿಡ್ತೀನಿ. ಆಮೇಲೆ ನೀನು ಮನೆಗೆ ಸೇರಬೇಕಾದ್ರೂ ಅಷ್ಟೇ, ಇಂಥದ್ದು ಈಗ ರಾವ್ ಕಾಲ, ಗುಳಿಗೆ ಕಾಲ, ಯಮಗಂಡ ಕಾಲ ಐತೆ, ಅದನ್ನು ನೋಡಿಕೊಂಡೆ ನೀನು ಮನೆ ಸೇರಬೇಕು ಅಂದ್ರು, ಆಯಿತು ಗುರುಗಳೇ. ಇವತ್ತು ನಾನು ಸಾಂಬಾರು ಇಂಥದ್ದೇ ಮಾಡಬೇಕು, ಅಥವಾ ಗಂಡ ಹೆಂಡ್ತಿದ್ದೀನಿ ಇಂಥ ದಿನ ಕೂಡಬೇಕಂತಿದ್ದೇನೆ, ಕೂಡಬಾರ್ದು ಅಂತ ಹೇಳಿದ್ರು ಕೂಡ ಆಯಿತು ಗುರುಗಳೇ, ಅದನ್ನೇ ನಾವು ಮಾಡ್ತೀವಿ ಶಾಸ್ತ್ರಿಗಳೇ, ನಿಮ್ಮ ಪಾದವೇ ನಮ್ಮ ತಲೆ ಮೇಲೆ ಅನ್ನುವಂತಹ ಹೇಳ್ಕೊಂಡು ತಿರುಗುವಂಥ ಕಾಲ 12ನೇ ಶತಮಾನದ ಕಾಲಘಟ್ಟ ಆಗಿತ್ತು. ಇದನ್ನೆಲ್ಲ ನೋಡಿದಂತಹ ಬಸವಾದಿ ಶಿವಶರಣರು ಇದೇನಿದು ಇದೇನು ಅಜ್ಞಾನ, ಈ ವಿಜ್ಞಾನ ಇರಬೇಕಾದಂಥ ಜಾಗದಲ್ಲಿ ಅಜ್ಞಾನ ತಾಂಡವಾಡ್ತಾ ಇತ್ತಲ್ಲ. ಇನ್ನು ಇವರನ್ನು ಅಜ್ಞಾನವನ್ನು ಬಿಡಿಸಿ ಇವ್ರನ್ನ ವಿಜ್ಞಾನಕ್ಕೆ ತಂದು ಇವರನ್ನು ಬ್ರಹ್ಮಜ್ಞಾನಗಳನ್ನಾಗಿ ಮಾಡಿ ಆತ್ಮ ಮತ್ತು ಪರಮಾತ್ಮನನ್ನು ಪರಿಚಯ ಮಾಡಿಸಿ ಇವರಿಗೆ ದೇವರನ್ನು ತೋರಿಸೋದು ಎಲ್ಲಿಂದ, ಹೇಗೆ? ಅರಳಿ ಮರ ದೇವರು, ಬನ್ನಿ ಮರ ದೇವರು,
ಈ ಬೇವಿನ ಮರ ದೇವರು, ಅಶ್ವತ್ಥ ಕಟ್ಟೆ ದೇವರು, ಎಲ್ಲ ದೇವರು 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 ಅಂತಂದರೆ ಈ ಮರಗಳನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮ ಎಲ್ಲಿ ಹೋಗಬೇಕು? ನೋಡಿದಂತಹ ಕಲ್ಲುಗಳೇ ದೇವರು ಅನ್ನೋದಾದರೆ ಆ ಕಲ್ಲುಗಳನ್ನು ಸೃಷ್ಟಿ ಮಾಡಿದಂತಹ ದೇವರು ಎಲ್ಲಿ ಹೋಗಬೇಕು? ಈ ಭೂಮಿನೇ ದೇವರು ಅನ್ನೋದಾದರೆ ಈ ಭೂಮಿ ಸೃಷ್ಟಿ ಮಾಡಿದಂತಹ ದೇವರು ಶಿವ ಪರಮಾತ್ಮ ಅವನೆಲ್ಲಿ ಹೋಗಬೇಕು? ಈ ನೀರೇ ದೇವರು, ಈ ನದಿನೇ ದೇವರು, ಈ ಆಕಾಶನೇ ದೇವರು, ಈ ಸೂರ್ಯಚಂದ್ರರೇ ದೇವರು ಅಂತ ಅನ್ನೋದಾದರೆ ಇವನ್ನೆಲ್ಲವನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮ ಶಿವ ಅವನೆಲ್ಲಿ ಹೋಗಬೇಕು? ಅವನು ಗುರುತಿಸೋರು ಯಾರು? ಅವನಿಗೆ ಮರ್ಯಾದೆ ಕೊಡೋರು ಯಾರು? ಹೌದಪ್ಪ ಪರಮಾತ್ಮ ಇಷ್ಟೆಲ್ಲ ನೀನು ಸೃಷ್ಟಿ ಮಾಡಿಟ್ಟಿದೆಯಾ, ನಿನ್ನ ಮಹಿಮೆಗೆ ನನ್ನ ನಮಸ್ಕಾರಗಳು ಅಂತ ಹೇಳೋರು ಯಾರು? ಇದು ನಮ್ಮ ಅಜ್ಞಾನ. ಇದನ್ನೆಲ್ಲವನ್ನು ಹೋಗಲಾಡಿಸಿ ನಾವು ವಿಜ್ಞಾನದ ನಡೆಯಲ್ಲಿ ನಡೆದು ನಾವು ಆತ್ಮಜ್ಞಾನಿಗಳಾಗಬೇಕು, ಪರಮಾತ್ಮ ಜ್ಞಾನಿಗಳಾಗಬೇಕು, ಯೋಗಿಗಳಾಗಬೇಕು, ತ್ಯಾಗಿಗಳಾಗಬೇಕು, ನಮ್ಮಲ್ಲಿರ್ತಕ್ಕಂಥ ಅರಿವನ್ನು ಜಾಗೃತ ಮಾಡ್ಕೊಳ್ಬೇಕು ಅಂಥೇಳಿ ಸಮಾಜಕ್ಕೆ ಮೊದಲನೇ ಸಂದೇಶ ಕೊಟ್ಟಂಥವ್ರು ಬಸವಣ್ಣನವರು. ಎಲ್ಲ ಮೂಢನಂಬಿಕೆಗಳನ್ನು ಬಗ್ಗಿ ಬಡ್ದಾಕ್ಬಿಟ್ರು. ನಮ್ಮಲ್ಲಿ ಎಂಥಂಥ ಮೂಢನಂಬಿಕೆಗಳು ಇತ್ತು ಅಂತಂದರೆ ಅಸ್ಪೃಶ್ಯತೆ ಮೊದಲನೇದಾಗಿ, ಜಾತಿವಾದ. ಈ ಜಾತಿವಾದದ ಜೊತೆಗೆ ಶೋಷಣೆಗಳು, ಸ್ತ್ರೀ ಶೋಷಣೆ ಇತ್ತು, ಸತಿ ಸಹಗಮನ ಇತ್ತು, ವಿಧವಾ ಪದ್ಧತಿ ಇತ್ತು, ಜೀತ ಪದ್ಧತಿ ಇತ್ತು, ಇನ್ನು ವೇಶ್ಯಗಾರಿಕೆ ಪದ್ಧತಿಯು ಸಹ ಇತ್ತು, ಜೀವಂತವಾಗಿತ್ತು. ಇವೆಲ್ಲವನ್ನು ಕೂಡ ಆ ದೇವದಾಸಿ ಪದ್ಧತಿ ಅಂತಕ್ಕಂಥ ಹೆಸರಿನಲ್ಲಿ ಎಂಥ ಘೋರ ಅಪರಾಧಗಳು ನಡೀತಾ ಇತ್ತು. ಒಂದು ಸಮಾಜವನ್ನೇ ಬಲಿ ತಗೊಳ್ತಕ್ಕಂಥ ಆ ಅನಿಷ್ಟ ಪದ್ಧತಿಗಳಿದ್ದವು. ಎಲ್ಲವೆಲ್ಲವೂ ಕೂಡ ಸಿಡಿದೆದ್ದ ಶರಣರು ಚಳುವಳಿಗಳನ್ನು ಮಾಡಿದ್ರು, ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು, ಅವರಲ್ಲಿ ಆತ್ಮಗೌರವವನ್ನು ತುಂಬಿದ್ರು, ಅವರಲ್ಲಿರ್ತಕ್ಕಂಥ ಅಜ್ಞಾನವನ್ನು ದೂರ ಮಾಡಿ ವಿಜ್ಞಾನವನ್ನು ತುಂಬಿದ್ರು. ಹೀಗೆ ಒಂದು ಚಳುವಳಿ ಮಾಡಿದಂತಹ ಪ್ರಥಮ, ಈ ದೇಶದಲ್ಲೇ ಪ್ರಥಮ ಅಂತಂದರೆ ಬಸವಾದಿ ಶಿವಶರಣರು, ಜೊತೆಗೆ ಅದರ ನೇತೃತ್ವ ವಹಿಸಿದಂತಹ ಬಸವಣ್ಣನವರು ಪ್ರಥಮ ಬಾರಿಗೆ ನಮ್ಮ ದೇಶದ ಅಲ್ಲಿ ಅಜ್ಞಾನದ ವಿರುದ್ಧವಾಗಿ, ಮೂಢನಂಬಿಕೆಗಳ ವಿರುದ್ಧವಾಗಿ ಧ್ವನಿ ಎತ್ತಿದವರು ಅಂತಂದರೆ ಬಸವಣ್ಣನವರು. ದಯವೇ ಧರ್ಮದ ಮೂಲ ಎನ್ನುವ ಈ ನುಡಿಗಟ್ಟಿನ ಅರ್ಥವೇನು? ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ಬಸವಾದಿ ಶಿವಶರಣರು, ಬಸವಣ್ಣನವರು. ಯಾಕೆ ಇದನ್ನು ಹೇಳಿದರು ಅಂತಂದರೆ, ಆವತ್ತಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಧರ್ಮ ಅಂತ ಹೇಳಿಕೊಳ್ಳುವಂತಹ ಆ ಶಬ್ದದಲ್ಲಿ ದಯನೇ ಇರಲಿಲ್ಲ, ಕರುಣನೇ ಇರಲಿಲ್ಲ, ಬರೀ ಕ್ರೌರ್ಯನೇ ತುಂಬಿತ್ತು. ಕ್ರೌರ್ಯ, ದಬ್ಬಾಳಿಕೆ, ಒಂದು ಸಮುದಾಯ ಇನ್ನೊಂದು ಸಮುದಾಯ ಮೇಲೆ ದಬ್ಬಾಳಿಕೆ, ನೀಚತನ ಅಂತಂದರೆ ಅದು ಎಂಥದ್ದು ಅಂತಂದರೆ ಈ ಗುಲಾಮಗಿರಿ. ಒಬ್ಬ ಮಾತ್ರ ಶ್ರೇಷ್ಠ, ಉಳಿದವರೆಲ್ಲರೂ ಅವನ ಚಾಕರಿ ಮಾಡಬೇಕು, ಗುಲಾಮಗಿರಿ. ಆ ಗುಲಾಮಗಿರಿ ಇದ್ದಂಥದ್ದು ಅಮಾನವೀಯ. ಅದು ಮನುಷ್ಯನನ್ನು ಮನುಷ್ಯ ಕ್ರೌರ್ಯವಾಗಿ ದೌರ್ಜನ್ಯ ಮಾಡೋದಿದೆಯಲ್ಲ, ಇದು ಬಹಳ ಬಹಳ ಕೆಟ್ಟ ಕ್ರೌರ್ಯ. ನೋಡಿ, ಈಗ ಜಿಂಕೆಗಳ ಮೇಲೆ ಕ್ರೌರ್ಯ ಮಾಡೋದಿಲ್ಲ, ಹುಲಿ ಮೇಲೆ ಕ್ರೌರ್ಯ ಮಾಡೋದಿಲ್ಲ, ಅದು ಇನ್ನೊಂದು ಇದ್ರ ಮೇಲೆ ಕ್ರೌರ್ಯ ಮಾಡ್ತವೆ. ಆದರೆ ಈ ಮನುಷ್ಯ ಹಾಗಲ್ಲ. ಮನುಷ್ಯ ಇವನಿಗೆ ತಾಕತ್ತಿದ್ರೆ ಹುಲಿಯ ಮೇಲೆ ಹೋಗಿ ದಬ್ಬಾಳಿಕೆ ಮಾಡಲಿ, ಹುಲಿಯ ಮೇಲೆ ಕ್ರೌರ್ಯ ಮಾಡಲಿ, ಆಗೋದಿಲ್ಲ ಇವನ ಕೈನಲ್ಲಿ. ಇವನು ಏನು ಮಾಡ್ತಾನೆ ಅಂತಂದರೆ, ಇವನು ಬಲವಾಗಿರ್ತಾನೆ, ಆ ಬಲಹೀನ ಸಮುದಾಯಗಳ ಮೇಲೆ ಕ್ರೌರ್ಯ ಮಾಡ್ತಾನೆ. ಬಲಹೀನ ಕ್ರೌರ್ಯಗಳನ್ನು ಇವನು ಗುಲಾಮಗಿರಿ ಅಂತ ನಡೆಸ್ಕೊಂಡು ಇವನ ಚೇಷ್ಟೆಗಳನ್ನು ತೀರಿಸ್ಕೊಳ್ತಾನೆ. ಇಂತಹ ದಬ್ಬಾಳಿಕೆ, ಮನುಷ್ಯನನ್ನು ಕ್ರೌರ್ಯವಾಗಿ ನೋಡುವಂತಹ ಈ ಕ್ರೌರ್ಯ ಪ್ರವೃತ್ತಿ ಇದಕ್ಕಂತ ಕೆಟ್ಟದ್ದು ಇನ್ನೊಂದಿಲ್ಲ. ಇಲ್ಲಿ ಮಾನವೀಯತೆ ಇಲ್ಲ, ಇಲ್ಲಿ ಮನುಷ್ಯತ್ವ ಇಲ್ಲ, ಇಲ್ಲಿ ದಯೆ, ಕರುಣೆ, ಪ್ರೀತಿ, ವಿಶ್ವಾಸ ಏನೂ ಇಲ್ಲ, ಬರೀ ಕ್ರೌರ್ಯ. ಅದಕ್ಕೆ ಬಸವಣ್ಣ ಹೇಳಿದ್ರು, ದಯೆನೇ ಇಲ್ಲ ನಿಮಗೆ, ಏನು ಧರ್ಮನಪ್ಪ ನಿಮ್ಮದಿದು? ದಯೆನೇ ಇಲ್ಲ, ಒಬ್ಬರ ಮೇಲೆ ಒಂದು ಚೂರು ದಯೆ ತೋರಿಸಲ್ಲ. ಅವನನ್ನು ನೋಡಿದ್ರೆ ನೀಚ ಅಂತೀರ, ಇವನ ನೋಡಿದ್ರೆ ಗುಲಾಮ ಅಂತೀರ, ಇವನನ್ನು ನೋಡಿದ್ರೆ ವಲಯ ಅಂತೀರ, ಇವನು ನೋಡಿದ್ರೆ ಒಡ್ಡ ಅಂತೀರ, ಇವನನ್ನು ನೋಡಿದ್ರೆ ಪಾಪಿ ಅಂತೀರ, ಇವನು ನೋಡಿದ್ರೆ ಚಂಡಾಳ ಅಂತೀರ. ಏನು ನಿಮ್ಮದು ದಯೆ? ಆ ನಾಯಿಗಳಿಗೆ, ಆ ಪಕ್ಷಿಗಳಿಗೆ, ಅಟ್ಲೀಸ್ಟು ಆ ಮೃಗಗಳಿಗಾದರೂ ಒಂಚೂರು ದಯೆ ತೋರಿಸ್ತೀರಾ? ಮನೆ ಸಾಕಿರ್ತಕ್ಕಂಥ ನಾಯಿಯನ್ನು ನಿಮ್ಮ ಮನೆ ಒಳಗಡೆ ಕೋಣೆವರೆಗೂ ಕರ್ಕೊಂಡು ಹೋಗ್ತೀರಾ. ಈ ಮನುಷ್ಯರನ್ನು ನಾಯಿಗಳಿಗಂತ ಕಡೆಯಾಗಿ ನಡೆಸ್ಕೊಳ್ತೀರಲ್ಲ, ಏನು ನಿಮ್ಮ ದಯೆ? ಏನಿದೆ ನಿಮ್ಮಲ್ಲಿ ದಯೆ, ಕರುಣೆ ಏನಿದೆ ನಿಮ್ಮಲ್ಲಿ ಅಂತ ಕೇಳ್ತಾರೆ ಬಸವಣ್ಣವರು. ಅದಕ್ಕೆ ಕೇಳ್ತಾರೆ, ದಯವಿಲ್ಲದ ಧರ್ಮ ಅದು ಯಾವುದಯ್ಯ? ಅದು ಯಾವುದು ನಿಮ್ಮ ಧರ್ಮ? ದಯನೇ ಇಲ್ಲ ನಿಮ್ಮ ಹತ್ರ, ಕರುಣೆನೇ ಇಲ್ಲ, ಪ್ರೀತಿನೇ ಇಲ್ಲ, ಸೋದರತ್ವನೇ ಇಲ್ಲ, ಮಾನವೀಯತೆ, ಮನುಷ್ಯತ್ವ ಯಾವ ಥರದ್ದು ಇಲ್ಲ ನಿಮ್ಮಲ್ಲಿ. ನಿಮ್ಮ ಧರ್ಮ ಯಾವುದಪ್ಪ?
ನಿಮ್ಮ ಧರ್ಮಕ್ಕೆ ದಯನೇ ಇಲ್ಲ ಅಂತಂದರೆ ಆ ದಯವಿಲ್ಲದ ಧರ್ಮ ಅದು ಯಾವುದಯ್ಯ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ದಯವಿಲ್ಲದ ಧರ್ಮನೇ ಅಲ್ಲ, ಅದೊಂದು ಕ್ರೌರ್ಯ, ಅದೊಂದು ಅಮಾನವೀಯವಾದಂಥ ಕೃತ್ಯ ಅಷ್ಟೇ. ಇಲ್ಲಿ ಶ್ರೇಷ್ಠತೆ ಕನಿಷ್ಠತೆಗಳ ಬಂದ ಮೇಲೆ ಅಲ್ಲಿ ಸಮಾನತೆ ಇರುವುದೇ ಇಲ್ಲ. ಆದ್ದರಿಂದ ನೀವು ಮನುಷ್ಯ ರೂಪದ ರಾಕ್ಷಸರು ಅಂತ ಕರೆದು ಬಿಡ್ತಾರೆ ಅವ್ರನ್ನೆಲ್ಲ. ನೀವು ಇನ್ನೊಂದು ಸಮಾಜಗಳನ್ನು, ಇನ್ನೊಂದು ಜನಾಂಗವನ್ನು ಬಲಿ ತೆಗೆದುಕೊಳ್ಳುವಂತಹ ಗೋಮುಖ ವ್ಯಾಘ್ರಗಳು ಅಂತ ಕರೀತಾರೆ ಆ ದೌರ್ಜನ್ಯ ಮಾಡ್ತಿದ್ದಂಥವ್ರನ್ನ. ಆದ್ದರಿಂದ ನಿಮ್ಮ ಧರ್ಮ ನಮಗೆ ಬೇಡ, ನಿಮ್ಮ ದಯೆ ಇಲ್ಲದ ಧರ್ಮ ನಮಗೆ ಬೇಡ. ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತಾರೆ. ಮನುಷ್ಯ ಅಷ್ಟೇ ಅಲ್ಲ, ಪ್ರಾಣಿಗಳಲ್ಲೂ ದಯೆ ಇರಬೇಕು ಅಂತ. ಇನ್ನು ಮನುಷ್ಯನಿಗೆ ದಯೆ ತೋರಿಸದೇ ಇರೋರು ಪ್ರಾಣಿಗಳಿಗೆ ಎಲ್ಲಿಂದ ತೋರಿಸ್ತಾರೆ ದಯೆನ? ಸಾಧ್ಯನೇ ಇಲ್ಲ. ಮನುಷ್ಯರನ್ನೇ ಪ್ರಾಣಿಗಳ ಥರ ನೋಡೋರು ಇನ್ನು ಪ್ರಾಣಿಗಳಿಗೆ ದಯೆ ತೋರಿಸಿ ಅಂದರೆ ಯಾರು ತೋರಿಸ್ತಾರೆ? ಬಸವಾದಿ ಶಿವಶರಣರು, ಯಾವುದು ದಯೆ ಇಲ್ಲ ಅದು ಧರ್ಮವೇ ಅಲ್ಲ, ಆ ಧರ್ಮ ನಮಗೆ ಬೇಡ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂತಹ ಧರ್ಮ ಬೇಕು ನಮಗೆ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂತಹ ಧರ್ಮ ನಮಗೆ ಬೇಕು. ಜೊತೆಗೆ ಪ್ರಾಣಿಗಳಿಗೆ ದಯ ತೋರಿಸುವಂಥ ಧರ್ಮ ಬೇಕು. ಇಂತಹ ಧರ್ಮ ಸ್ಥಾಪನೆ ಮಾಡಬೇಕಂತ ಹೇಳಿ ಅವರು ಚಳುವಳಿಗಳನ್ನು ಮಾಡಿ ಕೊನೆಗೆ ಸಮಾಜೋ ಧಾರ್ಮಿಕ ಧರ್ಮ, ಅದು ಶರಣ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಆ ಶರಣ ಧರ್ಮಕ್ಕೆ ಆವತ್ತಿನ ದಿನಕ್ಕೆ 12ನೇ ಶತಮಾನದಲ್ಲಿ ಲಕ್ಷ ಜನ ಸೇರ್ಪಡೆಯಾಗಿ ಅತಿ ದೊಡ್ಡ ಧರ್ಮವಾಗಿ ಹೊರಹೊಮ್ಮುತ್ತೆ. ಹೀಗೆ ಬಸವಣ್ಣನವರು ಯಾವುದೇ ಒಂದು ಧರ್ಮಕ್ಕೆ ಮೂಲ, ಅದಕ್ಕೆ ಏನು ಸತ್ವ ಇರಬೇಕು ಅಂತಂದರೆ ಆ ಧರ್ಮದ ಮೂಲಭೂತವಾದಂಥ ಧ್ಯೇಯವಾಕ್ಯ ಏನಿರಬೇಕು? ದಯೆ ಇರಬೇಕು. ದಯವೇ ಮೂಲವಾಗಿರಬೇಕು ಆ ಧರ್ಮಕ್ಕೆ ಅಂತ ಹೇಳ್ತಾರೆ. ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ.